Namaste, welcome back to my YouTube channel Dubai Vlog Part 2. ಎಲ್ಲರಿಗೂ ನನ್ನ ಪಾರ್ಟ್ 1 ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ದಿಸ್ ವಿಲ್ ಬಿ ಆ ಪಾರ್ಟ್ 2. ನಾವು ಆಲ್ಮೋಸ್ಟ್ ಒಂದು 4-5 ಡೇಸ್ ತುಂಬ ಆ್ಯಕ್ಟಿವಿಟೀಸ್ ಮಾಡಿದ್ರಿ ದುಬೈಯಲ್ಲಿ. ಸೊ ಲಾಸ್ಟ್ 2-3 ಡೇಸ್ ಸ್ವಲ್ಪ ರೆಸ್ಟ್ ಮಾಡೋಣ, ದುಬೈಯಲ್ಲಿ ಒಂದೇ ಜಾಗದಲ್ಲಿದ್ದು ಇರೋಣ ಅಂತ ವಿ ಡಿಸೈಡೆಡ್. ಅದಕ್ಕೆ ನಾವು ಲಾಸ್ಟ್ ಒಂದು 3 ದಿನಕ್ಕೆ ನಮ್ಮ ಟ್ರಿಪ್ ಲಾಸ್ಟ್ 3 ಡೇಸ್ಗೆ ನಾವು ಹೋಗಿದ್ದು ಹೋಟೆಲ್ 5 ಪಾಮ್ ಜುಮೇರಾ ಹೋಟೆಲ್. ಈ ಹೋಟೆಲ್ ಹೆಸರೇ 5 ಅಂತ. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಹೋಟೆಲ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಪ್ರೈವೇಟ್ ಬೀಚ್ ಕೂಡ ಇದೆ, ತುಂಬ ನೀಟಾಗಿದೆ ಆ್ಯಂಡ್ ಎವ್ರಿ ಡೇ ಹೇಳ್ಬೋದು ಇಲ್ಲಿ ಪಾರ್ಟೀಸ್ ನಡೀತಾನೆ ಇರುತ್ತೆ. ಇದ್ರ ವೈಬೇ ತುಂಬ ಡಿಫ್ರೆಂಟ್. ನಾನು ಈ ಥರ ವೈಬ್ ಅಂತೂ ಎಲ್ಲೂ ನೋಡಿಲ್ಲ. ಅಲ್ಲಿ ಹೋದ್ರೇ ನಮಗೆ ಓಕೆ ಡ್ಯಾನ್ಸ್ ಮಾಡಬೇಕು, ಹಾಡಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಈ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ 2 ಇದೆ ಈ ಹೋಟೆಲಲ್ಲಿ. ಹೋಟೆಲ್ ಮುಂದ್ಗಡೆನೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಹೇಳ್ತಾರೆ ಅಲ್ಲಿ. ಅದಾದಮೇಲೆ ಆಚೆ ಕಡೆ ಕೂಡ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೈಟ್ ಲೈಫ್ ಅಂದರೆ ಈ ಹೋಟೆಲ್ಗೆ ಮಾಡಿಸ್ದಂಗಿದೆ. ವೆರಿ ನೈಸ್ ಆ್ಯಂಡ್ ಬೀಚ್ ಕೂಡ ತುಂಬ ಸೇಫ್. ಅಲ್ಲಿ ನೋಡ್ಬೋದು ನೀವು ಎಲ್ಲ ಬೌಂಡ್ರೀಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದಕ್ಕಿಂತ ಮೀರಿ ನಾವು ಆ ಕಡೆ ಹೋಗೋಕ್ಕಾಗಲ್ಲ. ಆ್ಯಂಡ್ ವೆರಿ ನೀಟ್. ನಿಮ್ಗೆ ಗೊತ್ತು ದುಬೈ ಎಷ್ಟು ನೀಟಾಗಿರುತ್ತೆ. ವೆರಿ ನೈಸ್. ಇದೇ ನಾನು ಹೇಳಿದ್ದು ಸ್ವಿಮ್ಮಿಂಗ್ ಪೂಲ್, ಒನ್ ಆಫ್ ದ ಬೆಸ್ಟ್ ಸ್ವಿಮ್ಮಿಂಗ್ ಪೂಲ್, ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. ಆ ಸ್ಟ್ರಕ್ಚರ್ ನೋಡಿ, ಇಟ್ ಈಸ್ ರಿಯಲಿ ನೈಸ್. ಬೇಕಂದರೆ ನೀವು 5 ದುಬೈ ಜುಮೇರಾ ವಿಲೇಜಲ್ಲಿ ಕೂಡ ಇರಬಹುದು. ಅಲ್ಲಿದ್ದರೂ ಸಹ ಈ ಹೋಟೆಲ್ಗೆ ನಿಮಗೆ ಆ್ಯಕ್ಸಸ್ ಸಿಗುತ್ತೆ. ಸೊ ಇನ್ ಕೇಸ್ ನಾವು ಅಫೋರ್ಡ್ ಮಾಡ್ಕೊಳಕ್ಕಾಗಿಲ್ಲ ಈ ಹೋಟ್ಲಲ್ಲಿರೋದಕ್ಕೆ ಅಂದರೆ ವಿ ಕ್ಯಾನ್ ಗೋ ಟು 5 ಜುಮೇರಾ ವಿಲೇಜ್ ಹೋಟೆಲ್ಗೆ. ಅದಾದಮೇಲೆ ಅಲ್ಲಿ ಬೊಫೆ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಇಟ್ ವಾಸ್ ರಿಯಲಿ ನೈಸ್. ಆಮೇಲೆ ಆಲ್ಮೋಸ್ಟ್ ನಾವು ಲಾಸ್ಟ್ ಡೇಗೆ ಸ್ಕೈ ಡೈವ್ ಬುಕ್ ಮಾಡ್ಕೊಂಡಿದ್ವಿ. ಡ್ಯೂ ಟು ವೆದರ್ ಕಂಡೀಷನ್ಸ್ ನಮಗೆ ಹೋಗೋಕ್ಕಾಗಿಲ್ಲ. ಸೊ ಫಾರ್ಚುನೇಟ್ಲಿ ನಮಗೆ ಲಾಸ್ಟ್ ಡೇ ವಿ ಗಾಟ್ ಎನ್ ಆಪರ್ಚುನಿಟಿ ಟು ಡೈವ್. ದಿಸ್ ವಾಸ್ ದ ಬೆಸ್ಟ್ ಡಿಸಿಷನ್ ವಿ ಡಿಡ್ ಇನ್ ಅವರ್ ಲೈಫ್ ಅಂತ ಹೇಳ್ಬೋದು. ಆಮೇಲೆ ನಾನು ಸ್ಕೈ ಡೈವ್ ಫುಲ್ ವಿಡಿಯೋ ಬಂದು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಆ್ಯಂಡ್ ನಾನು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಸತಿ ಚೆಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.